ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರುವಂತ ರೆಸಿಪಿ ರವಾ ಬಿಸ್ಕೆಟ್. ಇದನ್ನ ನಾವು ಮನೆಯಲ್ಲೇ ಸಿಗುವಂತಹ ಕೆಲವು ಸಾಮಗ್ರಿಗಳಿಂದ ತಯಾರು ಮಾಡಬಹುದು. ಅಷ್ಟೇ ಅಲ್ಲ, ಇದನ್ನ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಅಂದ್ರೆ 2 ಬಟ್ಲು ರವೆ, 1 ಬಟ್ಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಕೊಬ್ಬರಿ ತುರಿ, 4 ಚಮಚದಷ್ಟು ತುಪ್ಪ, ಸಕ್ಕರೆ ಮತ್ತೆ ಹಾಲು, ಸ್ವಲ್ಪ ಏಲಕ್ಕಿ ಪುಡಿ. ಈಗ ಇದನ್ನ ಮಾಡೋದನ್ನ ನಾವು ನೋಡ್ಕೊಂಡ್ ಬರೋಣ. ಮೊದಲಿಗೆ ಒಂದು ಬೌಲ್ ಅನ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ನಾನು 4 ಸ್ಪೂನಷ್ಟು ತುಪ್ಪವನ್ನ ಹಾಕಿದ್ದೀನಿ. ನಂತರ 1 ಬಟ್ಲಷ್ಟು ಸಕ್ಕರೆ, 1 ಬಟ್ಲಷ್ಟು ಹಾಲನ್ನ ಹಾಕ್ಬಿಟ್ಟು ಬ್ಲೆಂಡರ್ ಇಂದ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮೂರನ್ನು ಸಹ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದಕ್ಕೋಸ್ಕರ ಬ್ಲೆಂಡರ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ತಗೊಂಡಿರುವಂತಹ ರವೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಟೇಸ್ಟ್ ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ನಲ್ವಾ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ನಿಮಗೆ ಗಟ್ಟಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ನೀವು ಗೋಧಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು 10 ನಿಮಿಷಗಳ ಕಾಲ ಇದನ್ನ ನೆನೆಯೋಕೆ ಬಿಡ್ಬೇಕು. ಯಾಕೆಂದ್ರೆ ಇದು ಚೆನ್ನಾಗಿ ಮಿಕ್ಸ್ ಹಾಕೊಳ್ಬೇಕು, ಅದಕ್ಕೆ ನೆನೆಯೋಕೆ ಬಿಡ್ಬೇಕು. ಈಗ ನೆಂದಿದೆ, ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಅಂತ. ಈಗ ಇನ್ನೊಂದ್ಸತಿ ನೀವು ಸ್ವಲ್ಪ ಕೈಗೆ ತುಪ್ಪವನ್ನ ಹಚ್ಕೊಂಡು ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕೈಗೆ ತುಪ್ಪವನ್ನ ಸವರ್ಕೊಂಡು ಸಣ್ಣ ಸಣ್ಣ ಬಿಲ್ಲೆಗಳನ್ನ ತಗೊಂಡು ಬಿಸ್ಕೆಟ್ ಆಕಾರದಲ್ಲಿ ನಾವು ಇವನ್ನ ತಯಾರು ಮಾಡ್ಬೇಕು. ಕಾಣಿಸ್ತಾ ಇದೆಯಲ್ವಾ ಸ್ನೇಹಿತರೆ, ಈ ರೀತಿ ಸಣ್ಣ ಸಣ್ಣ ಬಿಲ್ಲೆಗಳನ್ನ ತಗೊಂಡು ಅದನ್ನ ಬಿಸ್ಕೆಟ್ ಆಕಾರದಲ್ಲಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದೀರಲ್ವಾ, ಈ ಹಿಟ್ಟಿನಿಂದ ನಾನು ಬಿಸ್ಕೆಟ್ ಆಕಾರದಲ್ಲಿ ಬಿಲ್ಲೆಗಳನ್ನ ಮಾಡಿದ್ವಿ. ಈಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಅದರಲ್ಲಿ ಎಣ್ಣೆಯನ್ನ ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ ಕಡಿಮೆ ಫ್ಲೇಮ್ ಅಲ್ಲೇ ಎಣ್ಣೆಯನ್ನ ಕಾಸ್ಕೊಂಡಿದೀನಿ. ಈಗ ಅದು ಕಾಯ್ಸಕ್ಕೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಣ್ಣೆಯನ್ನ ಕಾಯಿಸ್ಕೊಳ್ಬಾರ್ದು. ಅವಾಗ ನಾವು ಬಿಸ್ಕೆಟ್ ಅನ್ನ ಕರಿಬೇಕಾದ್ರೆ ಏನಾಗುತ್ತೆ, ಒಳಗಡೆ ಅದು ಹಾಗೆ ಉರಿಯಾಗಿ ಇರುತ್ತೆ. ಅದನ್ನ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಇವುಗಳನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಬಿಸ್ಕೆಟ್ಗಳನ್ನೆಲ್ಲ ಹಾಕೊಂಡಿದೀನಿ. ಈಗ ಬಬಲ್ಸ್ ಬರ್ತಾ ಇದೆ. ನಿಧಾನಕ್ಕೆ ನಾವು ಇದನ್ನ ಒಂದ್ಸತಿ ತಿರುಗಿಸ್ಬೇಕು. ನಾವು ತಿರುಗಿಸ್ಬೇಕು. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಈಗ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ಗೆ ಬಂದಿದೆ. ಈಗ ನಾವು ಇದನ್ನ ತೆಗೆದು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾವು ಮನೆಯಲ್ಲಿ ಸಿಗುವಂತ ಈ ಕೆಲವು ಸಾಮಗ್ರಿಗಳಿಂದ ಇದನ್ನ ಮಾಡ್ಕೊಂಡಿದೀವಿ. ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಂತ ನೀವು ನೋಡಿದ್ರಲ್ವಾ ಸ್ನೇಹಿತರೆ. ಈ